ಆಗಿದ್ದಾರೋ. ಅದಕ್ಕೆ ಪವಮಾನ ಹೋಮ, ವಾಯುಸ್ತುತಿ, ಈ ಪ್ರಾಣದೇವರ ಪೂಜೆ, ಇದರಿಂದ ಮಹತ್ವ ಜಾಸ್ತಿ ಆಗ್ತದಂತೆ ಮನುಷ್ಯನಿಗೆ. ಯಾಕೆಂದರೆ ಅವರು ಮಹತ್ತತ್ವಕ್ಕೆ ಅಭಿಮಾನಿಗಳು, ಅಹಂಕಾರ ತತ್ವಕ್ಕೆ ರುದ್ರದೇವರ ಅಭಿಮಾನಿಗಳು. ಅಹಮಹಮಾತ್ಮನೋಹಂಭಿದೆ ಅಂತಾರೆ. ಅಹಂಕಾರ ಕಡಿಮೆ ಆಗಲಿಕ್ಕೆ, ದುರಹಂಕಾರ ಕಡಿಮೆ ಆಗಲಿಕ್ಕೆ ರುದ್ರದೇವರ ಸ್ತೋತ್ರ ಮಾಡಬೇಕು. ನಾನು ಅಂತನ್ನುವಂಥ ಎಚ್ಚರಿಕೆ ಬರಲಿಕ್ಕೆ, ನಮ್ಮ ಇತಿಮಿತಿ ಏನು, ನಾನು ಯಾರು, ನನ್ನ ಸ್ವರೂಪ ಏನು, ಅದೆಲ್ಲ ಗೊತ್ತಾಗಬೇಕು. ಅದಕ್ಕೆ ರುದ್ರದೇವರ ಸ್ತೋತ್ರ ಮಾಡಬೇಕು. ಆ ಅಹಂಕಾರ ತತ್ವಕ್ಕೆ ರುದ್ರದೇವರ ಅಭಿಮಾನಿಗಳು, ಬುದ್ಧಿ ತತ್ವಕ್ಕೆ ಸರಸ್ವತೀ ದೇವಿ. ಅದೇ ರೀತಿ ಪಂಚಜ್ಞಾನೇಂದ್ರಿಯಗಳು, ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ಕುಮಾರರು, ಅದೇ ರೀತಿ ಕರ್ಮೇಂದ್ರಿಯಕ್ಕೆ ಅಗ್ನಿ, ದಕ್ಷ, ಕೈಗೆ ದಕ್ಷ, ಕಾಲಿಗೆ ಜಯಂತ, ಇವರೆಲ್ಲ ಇದ್ದಾರೆ. ಪಂಚಭೂತಗಳು ಇದೆ, ಅದಕ್ಕೂ ಅಭಿಮಾನಿ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ. ಇಷ್ಟು ಸೃಷ್ಟಿ ಆಯಿತು ಮೊದಲು.